ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಚಪಾತಿಗೆ ಆರ್ ಪರೋಟಾಗೆ ಒಂದು ಬೆಸ್ಟು ವೆಜ್ ಹೈದ್ರಾಬಾದಿ ಯಾವ ರೀತಿ ಮನೆಯಲ್ಲಿ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ನೋಡಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ವೆಜ್ ಹೈದ್ರಾಬಾದಿ ತೋರಿಸಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗೆ ನಿಮಗೆ ಮಾಡ್ತಿದ್ದೀನಿ. ಇವತ್ತು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನೋಡಿಸ್ಕೊಡ್ತಾಯಿದ್ದೀನಿ, ಬನ್ನಿ. ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಅಂದರೆ 1 to 3 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಕೂಡ ಒಂದು ಬಟ್ಲಲ್ಲಿ ಬಿಸಿ ನೀರು ಇಟ್ಟಿದ್ದೀನಿ ಕಾಯಿಸೋದಕ್ಕೆ. ಏನಕ್ಕಪ್ಪ ಅಂತಂದರೆ ಕಾಲಿಫ್ಲವರು ಅದು ಇದು ಡೈರೆಕ್ಟಾಗಿ ಹಾಕಿದ್ರೆ ಬೇಯಲ್ಲ, ಮತ್ತು ಅದರಲ್ಲಿ ಹುಳ ಎಲ್ಲ ಇರುತ್ತೆ. ಅದಕ್ಕೆ ಚೆನ್ನಾಗಿ ಕಾದಿರೋ ನೀರಿಗೆ ಅದನ್ನು ಹಾಕಿ ಆ ನೀರನ್ನ ಬಗ್ಸೋದ್ರಿಂದ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೇ ಅದನ್ನು ಯೂಸ್ ಮಾಡಬೇಕಂದ್ರೂ ಬಿಸಿ ನೀರಿಗೆ ಸ್ವಲ್ಪ ಉಪ್ಪಾಗಿಬಿಟ್ಟು ಅದನ್ನು 1-2 ಮಿನಿಟ್ಸ್ ಅದರಲ್ಲಿ ಬಿಟ್ಟು ನೆಕ್ಸ್ಟ್ ಯೂಸ್ ಮಾಡೋದು. ಅದಕ್ಕೋಸ್ಕರ ಅದನ್ನು ಆ ಸೈಡ್ ಇಟ್ಟೆ. ಈ ಸೈಡು ಆಯಿಲ್ ಕೂಡ ಕಾದಿತ್ತು. ಆನಿಯನ್ನು ಮತ್ತು ಒಂದು ಚಿಲ್ಲಿ ಇಲ್ಲ 2 ಹಾಕ್ಕೊಳ್ಳಿ. ಇದು ಖಾರಕ್ಕಲ್ಲ, ಜಸ್ಟ್ ಫ್ಲೇವರ್ಗೋಸ್ಕರ. ಖಾರಕ್ಕೆ ನಾವು ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ದೊಡ್ಡ ಸೈಜು ಈರುಳ್ಳಿ 1 ತೊಗೊಂಡಿದ್ದೀನಿ. ಟೊಮ್ಯಾಟೊ ಕೂಡ ಒಂದೇ ತೊಗೊಂಡಿರೋದು. ಮತ್ತು 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4-5 ಗೋಡಂಬಿ, ಇದಿಷ್ಟು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫುಲ್ಲು ಟೊಮ್ಯಾಟೊ ಏನಿರುತ್ತೆ ಅದು ಫುಲ್ಲು ಸ್ಮ್ಯಾಶ್ ಥರ ಆಗಬೇಕು. ಅಷ್ಟು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗ್ರೀನರಿ ಬರಬೇಕು ಅಂದರೆ ಪಾಲಕು, ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ. ಲಾಸ್ಟ್ ನಾನು ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ, ಅದರಲ್ಲಿ ಪಾಲಕ್ಕೆಲ್ಲ ಯೂಸ್ ಮಾಡಿಲ್ಲ, ನೀವು ಅದೂ ನೋಡ್ಬೋದು. ಈಗ ಪಾಲಕ್ ಸೊಪ್ಪು ಹಾಕಿ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಸೊಪ್ಪು ಬೇಯ್ತಾ ಕಲರ್ ಚೇಂಜ್ ಆಗುತ್ತಲ್ಲ. ಮತ್ತು ಇದಕ್ಕೆ ಕೊತ್ತಂಬರಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫುಲ್ ಫ್ರೈ ಮಾಡಿಬಿಟ್ಟು ಇದು ತಣ್ಣಗೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ತರಕಾರಿ ಎಲ್ಲ ಡೈರೆಕ್ಟ್ ವೆಜಿಟೇಬಲ್ಸ್ ಎಲ್ಲ ಬಂದು ಫ್ರೈಗೆ ಹಾಕ್ತೀವಿ. ನೀವು ಲಾಸ್ಟ್ ನಾನು ಅಪ್ಲೋಡ್ ಮಾಡಿರೋದು ವೆಜ್ ಹೈದ್ರಾಬಾದಿ ಕೂಡ ನೋಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನನಗೆ ಸ್ಪೆಷಲಿ ನಾರ್ತ್ ಇಂಡಿಯನ್ ಅಂದರೆ ತುಂಬ ಇಷ್ಟ ಆಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇರ್ತೀನಿ. ನಾರ್ತ್ ಇಂಡಿಯನ್ ಡಿಶಸ್ ಮನೆಯಲ್ಲೇ ನಿಮಗೆ 1 ಬೌಲ್ ಕರಿ ತೊಗೋಬೇಕು ಅಂತಂದರೆ 200 ತೊಗೊತಾರೆ ವೆಜ್ ಹೈದ್ರಾಬಾದಿ ರೆಸ್ಟೋರೆಂಟ್ಸಲ್ಲಿ. ಅದ್ರ ಬದಲು ಸ್ವಲ್ಪ ಟೈಮ್ ಮಾಡ್ಕೊಂಡು ನೀವೇ ಮನೆಯಲ್ಲಿ ಮಾಡ್ಕೋಬೋದು ಆರಾಮ್ಸೆ. ಈಗ ಅದೆಲ್ಲ ಫ್ರೈ ಆದಮೇಲೆ ಅದನ್ನು ಕೂಲಾಗಕ್ಕೆ ಕೂಡ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಚಕ್ಕೆ 2 ಹಾಕ್ಕೊತಾ ಇದ್ದೀನಿ ನಾನು. ಲವಂಗ 2, ಚಕ್ಕೆ 1 ಪೀಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಮಸಾಲ ತುಂಬ ಇಷ್ಟ ಆಗುತ್ತೆ ಅನ್ನೋದಿದ್ರೆ ನೀವು ಹಾಕ್ಕೋಬೋದು, ಬಟ್ ನನಗೆ ಲೈಟ್ ಮಸಾಲ ಇಷ್ಟ ಆಗುತ್ತೆ. ಮತ್ತು ಸೇಮ್ ನಿಮಗೆ ಒಂಥರ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಬೇಕು ಅಂತಂದರೆ ಆಲ್ಮೋಸ್ಟ್ ನೀವು ಈ ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ವೆಜಿಟೇಬಲ್ಸ್ ಬಂದು ಕ್ಯಾರೆಟು, ಬೀನ್ಸು ಮತ್ತು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ. ಬಟಾಣಿ ಸಿಕ್ಕಿದ್ರೆ ನೀವು ಹಾಕ್ಕೊಳ್ಳಿ. ನನ್ನ ಹತ್ರ ಬಟಾಣಿ ಇರಲಿಲ್ಲ, ಸೊ ನಾನು ಯೂಸ್ ಮಾಡಿಲ್ಲ. ಬಟ್ ಬಟಾಣಿ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಆಯಿಲಲ್ಲೇ ಫ್ರೈ ಆಗಬೇಕು. ಯಾವುದೇ ರೀತಿ ಅಂದರೆ ಬೇಯಿಸ್ಬಿಟ್ಟು ಹಾಕೋದಾಗಲಿ, ಇಲ್ಲ ಅಂತಂದರೆ ನೀರು ಹಾಕಿಬಿಟ್ಟು ಬೇಯಿಸೋದು ಆ ಥರ ಎಲ್ಲ ಮಾಡ್ಕೋಬೇಡಿ. ಆಯಿಲಲ್ಲಿ ಏನು ಫ್ರೈ ಆಗುತ್ತೆ ಅದೇ ಸಾಕು. ನಿಮಗೆ ಒಂದು 5 to 10 ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದನ್ನು ಮತ್ತೆ ನೀರು ಹಾಕಿ ಎಲ್ಲ ಬೇಯಿಸಿದ್ರೆ ಕರಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಮಾತ್ರ ನಾನು ಇದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ಅಂತಲ್ಲ, ಜಸ್ಟು ಬಿಸಿ ನೀರಿಗೆ ಹಾಕಿ ತೆಗೆದಿದ್ದೀನಿ. ಬಿಕಾಸ್ ಹುಳ ಇರುತ್ತೆ ಅಂತ ಮಾತ್ರ ಕಾಲಿಫ್ಲವರಲ್ಲಿ ನಾನು ಆ ರೀತಿ ಮಾಡಿರೋದು. ಮತ್ತು ಇದಕ್ಕೆ ಈ ರೀತಿ ನಾನು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಕ್ಯೂಬ್ಸ್ ಥರ ಸ್ಮಾಲ್ ಕ್ಯೂಬ್ಸು. ನಿಮಗೆ ಇಷ್ಟ ಇದ್ದರೆ ಪನ್ನೀರ್ ಕೂಡ ಹಾಕ್ಕೋಬೋದು. ನಾನು ಪನ್ನೀರ್ ಆಪ್ಷನಲ್ ತೊಗೊಂಡೆ. ಇದು ಪನ್ನೀರ್ ವೆಜ್ ಹೈದ್ರಾಬಾದಿ ಅಂತಲೂ ಹೇಳ್ತಾರೆ, ಬಿಕಾಸ್ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ರೆ ಅದೇ ಆಗೋದಿದು. ಟೇಸ್ಟ್ ವೈಸ್ ಸಿಮಿಲರ್, ಬಟ್ ಪನ್ನೀರ್ ಮಾತ್ರ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಅದನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಪನ್ನೀರ್ ಅಷ್ಟು ಇಷ್ಟಪಡೋದಿಲ್ಲ ಅಂದ್ಬಿಟ್ಟು ನಾನು ಪನ್ನೀರ್ ಹಾಕಿಲ್ಲ. ಅವ್ರಿಗೆ ಸ್ವಲ್ಪ ಕಾಲಿಫ್ಲವರ್ ಇಷ್ಟ ಆಗುತ್ತೆ ಅಂತ ನಾನು ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ದೀನಿ. ಈ ಥರ ಎಲ್ಲ ಫ್ರೈ ಮಾಡಿಬಿಟ್ಟು ಅದು ಫುಲ್ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗುತ್ತಲ್ಲ ಬೀನ್ಸು, ಕ್ಯಾರೆಟು, ಆವಾಗ ನಾವು
ಆವಾಗ ಅದಕ್ಕೆ ಮಸಾಲ ಐಟಮ್ಸ್ ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು ಮತ್ತು ಉಪ್ಪು ಇದಿಷ್ಟೂ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲನೂ ಹಾಫ್ ಸ್ಪೂನ್ ಅಂದರೆ ಧನಿಯಾ ಪುಡಿ ಹಾಫ್ ಸ್ಪೂನು, ಗರಂ ಮಸಾಲ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಮಾತ್ರ 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು 1.5 ಸ್ಪೂನ್, ಅಂದರೆ ನಿಮಗೆ ಯಾವ ಟೇಸ್ಟ್ ಇಷ್ಟನೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಹಾಕಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಾಕೆ ಬಿಡಬೇಕು. ಅದನ್ನು ಅಷ್ಟರಲ್ಲಿ ಅದು ಕೂಡ ಆರಿರುತ್ತೆ. ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದು ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ವೆಜ್ ಹೈದ್ರಾಬಾದಿ ಕರಿ ರೆಡಿ ಇರುತ್ತೆ. ಲಾಸ್ಟಲ್ಲಿ ಕ್ರೀಮ್ ಅಂದರೆ ಫ್ರೆಶ್ ಕ್ರೀಮ್ ಏನಿರುತ್ತೆ ಅದನ್ನು ಹಾಕ್ಕೊಂಡು, ಮತ್ತು ಮೇಥಿ ಅಂದರೆ ಒಣಗಿರೋ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಇದು ತುಂಬಾ ತಿಕ್ಕಾಗಿದೆ, ಅಂದರೆ ಮತ್ತು ಜಾರಲ್ಲಿನೇ ಸ್ವಲ್ಪ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಕ್ಕಾಗೋದ್ರೇನೋ ಅಷ್ಟು ಚೆನ್ನಾಗಿರಲ್ಲ. ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ ಆ ಕನ್ಸಿಸ್ಟೆನ್ಸಿಗೆ ವಾಟರ್ನ ಯೂಸ್ ಮಾಡ್ಕೋಬೋದು. ಬಟ್ ತೀರಾ ವಾಟರ್ ಹಾಕೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿರಲ್ಲ ಅಂತ ಹೇಳ್ತೀನಿ. ಇದಾಗಿತ್ತು ವೆಜ್ ಹೈದ್ರಾಬಾದಿ ಗ್ರೇವಿ. ಯಾರಾದರೂ ಟ್ರೈ ಮಾಡಿ ಪ್ಲೀಸ್. ನನ್ನ ಒಂದು ಕಮೆಂಟ್ ಬಾಕ್ಸ್ ಆನಲ್ಲೇ ಇರುತ್ತೆ, ಕಮೆಂಟ್ ಕೂಡ ಮಾಡಿ. ನನಗೂ ಖುಷಿ ಆಗುತ್ತೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನೋಡಿ ಟ್ರೈ ಮಾಡಿದ್ದಾರೆ ಅಂತ. ಆಲ್ರೆಡಿ ಒಂದು ರೆಸಿಪೀಸ್ಗೆ ಕಮೆಂಟ್ಸ್ ಬರ್ತಿರುತ್ತೆ, ನೋಡಿ ಖುಷಿ ಆಗುತ್ತೆ. ಎಲ್ಲದಕ್ಕೂ ಬಂದರೆ ಇನ್ನೂ ತುಂಬ ಖುಷಿ ಆಗುತ್ತೆ, ಮತ್ತು ನನಗೂ ಸ್ವಲ್ಪ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಇದ್ರ ಕಾಂಬಿನೇಷನಾಗೆ ಇವತ್ತು ಏನಪ್ಪ ಅದು ಪರೋಟ ಮತ್ತು ಜೀರಾ ರೈಸ್ ಮಾಡ್ಕೊಂಡಿದ್ದೆ ಮನೆಯಲ್ಲೇ. ಜೀರಾ ರೈಸ್ ಕೂಡ ಅಷ್ಟೇ, ನೀವು ಏನಿಲ್ಲ ಅಂತಂದರೂ 5 ಮಿನಿಟ್ಸಲ್ಲಿ ಜೀರಾ ರೈಸ್ ರೆಡಿ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟು ಒಂದು ವ್ಲಾಗ್ಸಲ್ಲಿ ಅದು ಯಾವ ರೀತಿ ಮಾಡಿದ್ದೆ ಅಂತ ಹೇಳ್ತೀನಿ. ಲೈಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಡಿನ್ನರ್ ಪ್ರಿಪೇರ್ ಮಾಡಿದ್ದೆ ನಾನು ಕೂಡ. ಡೈಲಿ ಒಂದೇ ತಿಂತಿದ್ರೆ ಬೋರ್ ಆಗುತ್ತಲ್ವ, ಸೊ ನಾವು ಅದೇ ಥರ ಏನೋ ಒಂದು ಸ್ಪೆಷಲ್ ಮಾಡ್ಕೊಂಡು ಬೇಗ ತಿನ್ನೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಯಾವ ರೆಸಿಪೀಸ್ ನಿಮಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಹೇಳಿದ್ರೆ ನಾನು ಅದನ್ನು ಕೂಡ ಟ್ರೈ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.